ಮಹನೀಯರೇ, ಸಾಗರದಲ್ಲಿ ಒಂದು ದೇಶಿ ಸೇವಾ ಬ್ರಿಗೇಡ್ ಅಂತ ಒಂದು ಸಾಮಾಜಿಕ ಸಂಘಟನೆಯ ಒಂದು ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನೊಂದ ಜನರ ಧ್ವನಿಯಾಗಿ ನಾವು ಕೆಲಸ ಮಾಡ್ತಿರುವಂಥದ್ದು 16 ವರ್ಷಗಳಿಂದ ನಮ್ಮ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಚಾರ ಆಗಿತ್ತು. ಹಾಗೆ ನಮಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತಿನ ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿದ್ದಂಥ ಕಾಂಗ್ರೆಸ್ ಪಕ್ಷದ ಗೋಪಾಲಕೃಷ್ಣ ಬೇಳೂರವರು ನಮ್ಮ ದೇಶಿ ಬ್ರಿಗೇಡಿನ ಒಂದು ಸಹಕಾರ ಬೇಕು ಅಂತ ಕೇಳಿಕೊಂಡು, ಜೊತೆಗೆ ಸಂವಿಧಾನದ ಅಡಿಯ ಆಶಯದಂತೆ ನಮ್ಮ ಏನು ಸಂಘಟನೆ ಕೆಲಸ ಮಾಡ್ತಾ ಇತ್ತು, ಸೊ ಇದನ್ನು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಬಲ ಸಿಗ್ತದೆ, ನಮ್ಮ ಗೆಲುವಿಗೂ ಅನುಕೂಲ ಆಗ್ತದೆ, ನಮಗೆ ಬೆಂಬಲ ಮಾಡಿಕೊಡಿ ಅಂತ ಹೇಳಿದ್ರಿಂದ ನಮ್ಮ ಕಚೇರಿಗೆ ಬಂದು ಭೇಟಿ ಮಾಡಿ ಮಾತಾಡಿದಾಗ ನಾವು ಆ ಹಿಂದಿನ ಸರ್ಕಾರದಲ್ಲಿ ಇಲ್ಲಿನ ಶಾಸಕರಾಗಿದ್ದಂಥ ಹಾಲತ್ನರ ಒಂದಿಷ್ಟು ಜನವಿರೋಧಿ ನೀತಿಗಳು ಮತ್ತೊಂದಿಷ್ಟು ವಿಚಾರಗಳಿಗೆ ಸಾರ್ವಜನಿಕರ ಪರವಾಗಿ ಪ್ರತಿಭಟನೆ, ಹೋರಾಟ, ಧರಣಿಗಳನ್ನೆಲ್ಲ ಮಾಡಿದ್ದು ದಾಖಲಾಗಿರ್ತದೆ. ಸೊ ಈ ಒಂದು ಬದಲಾವಣೆ ಆಗಬೇಕು ಅಂತೇಳಿ ಆಗಿನ ಅಭ್ಯರ್ಥಿ ಗೋಪಾಲಕೃಷ್ಣ ಅವರಿಗೆ ನಾವೊಂದು ಬೆಂಬಲವನ್ನು ಸೂಚಿಸಿ ಅವ್ರ ಜೊತೆಗೂಡಿದ ನಂತರದಲ್ಲಿ ನಮಗೆ ಜಿಲ್ಲಾ ಕಾಂಗ್ರೆಸ್ಸಿನ ಒಂದು ಪ್ರಧಾನ ಕಾರ್ಯದರ್ಶಿ ಹುದ್ದೆ ಅಂತ ಹೇಳಿ ಒಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಹಳ್ಳಿ ಭಾಗ ಇರ್ಬೋದು, ನಗರ ಭಾಗ ಇರ್ಬೋದು, ಪ್ರತಿಯೊಂದು ಕಡೆಗೂ ನಮ್ಮನ್ನು ಪ್ರಚಾರಕ್ಕೆ ಮತ್ತು ಮತ ಗಳಿಸಲಿಕ್ಕೆ ಒಂದು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೆ, ಮತ ಕೇಳಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂಥದ್ದಿತ್ತು. ಆ ನಂತರದ ದಿನಗಳಲ್ಲೂ ಅವರು ಚುನಾಯಿತರಾಗ್ತಾರೆ, ಹಾಗೆ ಆಡಳಿತ ನಡ್ಕೊಂಡು ಬರ್ತಾ ಇರ್ತದೆ. ಮತ್ತು ನಮ್ಮ ಯಥಾ ಪ್ರಕಾರ ದೇಶಿ ಸೇವಾ ಏನು ಫೌಂಡೇಶನ್ ಆ್ಯಂಡ್ ಬ್ರಿಗೇಡ್ ಇದೆ, ಸಾಮಾಜಿಕ ಒಂದು ಕಾಳಜಿಯಿಂದ ಅದೇ ಮುಂಚೆ ಇದ್ದಂಥ ನೇರವಾದ ದಿಟ್ಟವಾದ ತನದಲ್ಲಿ ಸಾಮಾಜಿಕ ನೊಂದವರ ಪರವಾಗಿ ಧ್ವನಿಯಾಗ್ತಾ ಸರ್ಕಾರಿ ಇಲಾಖೆಗಳಲ್ಲಿ ಇತ್ತೀಚಿನ ದಿನಗಳಿಂದ ಪ್ರಾರಂಭವಾದಂತಹ ಅಥವಾ ಹೊರಗಡೆ ಕಂಡು ಬಂದಂತಹ ಏನು ಅವರ ಲಂಚಾವತಾರ ಇರದೆ ಭ್ರಷ್ಟಾಚಾರಗಳಿದೆ, ಇದ್ರ ಬಗ್ಗೆ ನಾವು ಒಂದಿಷ್ಟು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡ್ಕೊಳ್ತಾ ಬರ್ತಾ ಇರೋದು ಸಾಮಾನ್ಯವಾಗಿತ್ತು. ಹಾಗೆ ಗ್ರಾಮಾಂತರ ಭಾಗದಲ್ಲಿ 10 ರೀತಿಯ ಸಮಸ್ಯೆಗಳಿದೆ. ಪ್ರತಿಯೊಂದು ವಿಚಾರಗಳಲ್ಲೂ ಭಾಳಷ್ಟು ಸಾರ್ವಜನಿಕರು ನಮ್ಮ ಜೊತೆಗೆ ಭಾಗವಹಿಸ್ತಾ ಸಮಸ್ಯೆಗಳು ಹೇಳ್ಕೊಳ್ತಾ ಇದ್ದಿದ್ದರಿಂದ ನಾವು ಅವರಿಗೆ ಸ್ಪಂದಿಸ್ಕೊಟ್ಟು ಇಡೀ ತಾಲೂಕಿನಾದ್ಯಂತ ಒಂದು ಒಳ್ಳೆಯ ಜನಾಭಿಪ್ರಾಯ ಆಗುವಂಥ ಆಗ ಇನ್ಸಿಡೆಂಟ್ಗಳು ನಡೀತಾ ಇದ್ದಿದ್ದು ಅನ್ನೋದು ಅಷ್ಟೇ ಸತ್ಯ. ಹೀಗಿದ್ದಾಗ ಏಕಾಏಕಿ ಮೊನ್ನೆ ದಿವಸ ಒಂದು ವಾರದ ಈಚೆಗಡೆಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲೆಲ್ಲ ಒಂದು ಲೆಟ್ರ್ ಫಾರ್ವರ್ಡ್ ಆಗ್ತಾ ಇರ್ತದೆ. ಸೊ ಅದರಲ್ಲಿ ಏನು ಅಂತ ಹೇಳಿದ್ರೆ, ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಂಥ ಶ್ರೀಧರ್ ಮೂರ್ತಿ ಅವರನ್ನು ಆ ಹುದ್ದೆಯಿಂದ ಉಚ್ಚಾಟನೆ ಮಾಡಲಾಗಿದೆ 6 ವರ್ಷಗಳವರೆಗೆ ಅಂತ ಒಂದು ಪತ್ರ ಓಡಾಡ್ತಾ ಇರ್ತದೆ. ಸೊ ಮೆಸ್ಟ್ಲಿ ಅದು ರಿಯಲ್ ಫೇಕೋ ನೋಡೋಣ ಅಂತ ಹೇಳ್ಕೊಂಡು ನಾವು ವೆಯ್ಟ್ ಮಾಡಿದ್ವಿ. ಇಲ್ಲಿನ ಸ್ಥಳೀಯ ಮುಖಂಡರುಗಳು, ಪಕ್ಷದ ಅಧ್ಯಕ್ಷರು ಇರ್ಬೋದು, ಇಲ್ಲಿನ ಸ್ಥಳೀಯ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಬೇರೆ ಯಾರೂ ಸಹಿತ ನಮಗೆ ಈ ವಿಚಾರದ ಮಾಹಿತಿಯನ್ನು ಕೊಡೋದಿಲ್ಲ. ಹಾಗಾಗಿ ಒಂದು 4-5 ದಿವಸ ಕಳೆದ ನಂತರದಲ್ಲಿ ನಾವೇ ಜಿಲ್ಲಾ ಕಾಂಗ್ರೆಸ್ಸಿನ ಕಮಿಟಿಯವರಿಗೆ ಒಂದು ಫೋನನ್ನು ಮಾಡಿ, ಸರ್ ಈ ರೀತಿ ಪತ್ರ ಓಡಾಡ್ತಾ ಇದೆ, ಇದು ಏನು ನಕಲಿನೋ ಸತ್ಯನೋ, ಯಾಕಂದರೆ ಅದರಲ್ಲಿ ತೋರಿಸಿರುವಂಥ ಪಕ್ಷ ವಿರೋಧ ಚಟುವಟಿಕೆಗಳಾಗಲಿ ಅಥವಾ ಬೇರೆ ಯಾವುದೇ ಸರ್ಕಾರದ ಯೋಜನೆಗಳನ್ನಾಗಲಿ ಯಾವುದನ್ನು ಸಹಿತ ನಾವು ಸಾರ್ವಜನಿಕ ವಿರೋಧವಾಗಿ ಯಾವ ಕೆಲಸಗಳನ್ನು ಮಾಡದಲೇ ಇರೋದ್ರಿಂದ ಈ ರೀತಿ ಪತ್ರ ಬರಲಿಕ್ಕೆ ಸಾಧ್ಯ ಇಲ್ಲಲ್ಲ ಉಚ್ಚಾಟನೆ ಮಾಡಲಿಕ್ಕೆ ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಕ್ಷೇತ್ರದ ಶಾಸಕರಿದ್ದಾರಲ್ಲ ಗೋಪಾಲಕೃಷ್ಣ ಅವರು ನಮ್ಮ ಮೇಲೆ ಭಾರೀ ಒತ್ತಡವನ್ನು ತಂದು, ಇಲ್ಲ ನೀವು ಉಚ್ಚಾಟನೆ ಮಾಡಬೇಕು ಇವರನ್ನು ತಕ್ಷಣದಿಂದ ಅನ್ನೋ ಒಂದು ಒತ್ತಡ ತಂದು ಆ ಪತ್ರವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ಕೇಳಿದ ನಂತರ ಮತ್ತೆ ಕಳಿಸ್ಕೊಡ್ತಾರೆ. ಅದು ನಮಗೆ ನಿನ್ನೆ ದಿವಸ ನಮಗೆ ಪತ್ರ ಬಂದು ಮುಟ್ಟಿದ ನಂತರದಲ್ಲಿ ನಮಗೆ ಆವಾಗ ಅರಿವಾಗ್ತದೆ, ಏನು ದೇಶಿ ಸೇವಾ ಬ್ರಿಗೇಡ್ ಇವರಿಗೆ ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಇವ್ರಿಗೆ ಗೆಲುವಿಗೆ ಅನುಕೂಲ ಆಗ್ತದೆ, ಈ ಜನಮನ್ನಣೆ ಗಳಿಸಿರುವಂಥ ನಮ್ಮ ಸೇವಾ ಕಾರ್ಯಗಳಿಂದ ಅದೇ ದಿಟ್ಟತನದ ಒಂದು ಸೇವಾ ಕಾರ್ಯಗಳು ಇವತ್ತು ಮಾಡಲಿಕ್ಕೆ ಹೋದಾಗ ನಡೆಸ್ತಾ ಇರಬೇಕಾದ್ರೆ ಇವರಿಗದು ಅನ್ಡೈಜೆಸ್ಟೇಬಲ್, ಅಪಥ್ಯವಾಗಿ ಕಾಣಲಿಕ್ಕೆ ಶುರುವಾಗ್ತದೆ. ಯಾಕಂದರೆ ಇವರು ಮಾಡ್ತಾ ಇರುವಂಥ ಇಲಾಖೆಗಳಲ್ಲಿ ಅಧಿಕಾರಿಗಳಿರ್ಬೋದು, ವಿಳಂಬ ನೀತಿ ಇದೆ, ಭ್ರಷ್ಟಾಚಾರ ಇದೆ, ಹಲವಾರು ನಿದರ್ಶನಗಳು ನಮಗೆ ಸಿಕ್ಕಿದೆ. ನಾವು ಅದನ್ನು ಹೇಳ್ತಾ ಬಂದಿದ್ವಿ. ಸಾಗರ ಆಡಳಿತದ ವ್ಯವಸ್ಥೆ ಕಣ್ಣು, ಕಿವಿ, ಹೃದಯಗಳೇ ಇಲ್ಲದಲೇ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ನಡೀತಾ ಇದೆ. ಇದೆಲ್ಲದ್ರ ಬಗ್ಗೆ ಬಹಳಷ್ಟು ಬಾರಿ ನಾವು ಎಚ್ಚರಿಕೆಯನ್ನು ಕೊಟ್ಕೊಳ್ತಾ ಒಂದು ಅಧಿಕಾರಿಗಳ ವರ್ಗದಲ್ಲಿ ಜಾಗೃತಿ ತರಬೇಕು, ಹಾಗೆ ಸಾರ್ವಜನಿಕರು ಜಾಗೃತಿ ತರಬೇಕು ಅಂತ ಮಾಡಿದಂಥ ಕೆಲಸಗಳು ಇವತ್ತು ಎಲ್ಲ ಒಂದು ಕಡೆ ಇವತ್ತು ನಮ್ಮ ತಾಲೂಕಿನ ಶಾಸಕರಿಗೆ ಪಕ್ಷ ವಿರೋಧಿ ನೀತಿಯಾಗಿದೆಯೋ ಅಥವಾ ಅವರ ವೈಯಕ್ತಿಕ ಹಿತಾಸಕ್ತಿಗೆ ಅವರೇನು ಲಾಭಾಂಶಗಳಂತ ಏನೋ ಇರ್ತದಲ್ಲ ಅದಕ್ಕೇನಾದರೂ ಅಡ್ಡಿಯಾಗಿದೆಯೋ ಗೊತ್ತಾಗ್ದಲೇ ನಮ್ಮನ್ನು ಇವತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೋ ಅಂತ ವಿಚಾರ ತಿಳಿದು ಬಂದಿರೋದ್ರಿಂದ ನಾವು ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಈ ಮುಖಾಂತರ ಕೊಡ್ತಾ ಇದ್ದೀವಿ. ಅದಕ್ಕೂ ಮುಖ್ಯವಾಗಿ ಅದ್ರ ಜೊತೆಯಲ್ಲಿ ಉಚ್ಚಾಟನೆ ಮಾಡೋ ಸಂದರ್ಭಗಳು ಇದ್ದಾಗ ಸಾಮಾನ್ಯ ಒಬ್ಬ ಅವಿದ್ಯಾವಂತರಿಗೂ ಗೊತ್ತಿರ್ತದೆ, ಇಂಥ ಪ್ರಕರಣಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಆ ಸಂಬಂಧಪಟ್ಟ ವ್ಯಕ್ತಿಗೆ ಅಂಥ ಅನಿವಾರ್ಯತೆಯಿಂದ ಪಕ್ಷದಿಂದ ತೆಗೆಯುವಂಥದ್ದಿರ್ಬೋದು, ಉಚ್ಚಾಟನೆ ಏನೋ ಒಂದು ಮಾಡೋದಿದ್ದರೆ ಕನಿಷ್ಠ ಒಂದು ನೋಟಿಸನ್ನಾದರೂ ಕಳಿಸ್ಕೊಡ್ತಾರೆ. ಆ ನೋಟಿಸಲ್ಲಿ ನಿಮ್ಮ ಸಮಜಾಯಿಷಿ ಏನಿದೆ, ಉತ್ತರ ಏನಿದೆ ಅಂತ ಕೇಳಿದ ನಂತರ ಅದು ಸೂಕ್ತವಾಗಲಿಲ್ಲ ಅಂತ ಅನಿಸಿದರೆ ಆ ಮಾಹಿತಿಯನ್ನು KPCC, ಯಾಕಂದರೆ ಜಿಲ್ಲಾ ಮಟ್ಟದ ಹುದ್ದೆಯಲ್ಲಿ ಇರೋದ್ರಿಂದ ಈ ಮುಂದಿನ ಹಂತಕ್ಕಾಗಿ KPCC ಮಟ್ಟಕ್ಕೂ ಈ ಮಾಹಿತಿಯನ್ನು ಕೊಟ್ಟು, ರಾಜ್ಯ ಮಟ್ಟಕ್ಕೆ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಅವರ ಸಲಹೆ ತೆಗೆದುಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಇಲ್ಲೆಲ್ಲದನ್ನು ಇವರು ಬೈಕಾಟ್ ಮಾಡಿ, ಬೈಪಾಸ್ ಮಾಡಿ
ಈ ರೀತಿಯ ಒಂದು ಸರ್ವಾಧಿಕಾರ ಏನು ಹಿಟ್ಲರ್ ಅಂತ ಹೇಳ್ತಾರೆ ಆ ರೀತಿ ಧೋರಣೆ ಇಲ್ಲಿ ಕಂಡು ಬಂದಿದೆ ಅನ್ನೋದು ಮಾತ್ರ ಭಾಳ ನಾವು ಸಹಿಸ್ಕೊಳ್ಳೋಕ್ಕಾಗದಲೇ ಇರೋಂಥ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ವರ್ಷ ನಾವು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬರಲಿಕ್ಕೂ ಸಹಿತ ಅಥವಾ ಜೊತೆ ತೊಡಗಿಸ್ಕೊಳ್ಳಿಕ್ಕೂ ಸಹಿತ ನಾವು ನಮ್ಮ ಯುವಕರಾಗಿದ್ದಾಗಲೂ ಸಹಿತ ಯಾವಾಗ 20 ವರ್ಷಗಳ ಹಿಂದೆ 25 ವರ್ಷಗಳ ಹಿಂದೆ ಕಾಗೋಡು ತಿಮ್ಮಪ್ಪನವರ ಏನು ಸಾಮಾಜಿಕ ಕಳಕಳಿ ಬದ್ಧತೆ ಅವರಲ್ಲಿದ್ದಂಥ ದೂರದೃಷ್ಟಿ ಅಭಿವೃದ್ಧಿಯ ಚಿಂತನೆಗಳು ಇದೆಲ್ಲದನ್ನು ನೋಡಿ ಆ ದಿನದ ನಾವು ಯುವಕರಾಗಿದ್ದಾಗಲೂ ನಾವೊಂದು ರಾಜಕೀಯ ಕ್ಷೇತ್ರದಲ್ಲಿ ಅವರ ಒಂದು ಆಕರ್ಷಣೆಯಿಂದ ಕಾಗೋಡು ತಿಮ್ಮಪ್ಪನವರ ಆಕರ್ಷಣೆಯಿಂದ ನಾವು ಒಂದಿಷ್ಟು ಸಮಾಜ ಸೇವೆ ಮಾಡಬೇಕು ಅಂತ ಬಂದಂಥವ್ರು ಅವತ್ತಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದ ಕಪ್ಪು ಚುಕ್ಕೆ ಇಲ್ದಲೇ ನಮ್ಮದೇ ಆದ ರೀತಿಯಲ್ಲಿ ನಮ್ಮದೇ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಂಥವರನ್ನು ಈ ರೀತಿಯಲ್ಲಿ ಏಕಾಏಕಿ ಇವರು ಉಚ್ಚಾಟನೆ ಮಾಡೋ ರೀತಿಯಲ್ಲಿ ಮಾಡ್ತಾರೆ ಅಂದರೆ ಇದೆಲ್ಲ ಒಂದು ಕಡೆಗೆ ಪಕ್ಷದ ಹಿತದೃಷ್ಟಿಗಿಂತಲೂ ಪಕ್ಷದ ಬೆಳವಣಿಗೆ ದೃಷ್ಟಿಗಿಂತಲೂ ನಾಯಕರನ್ನ ಇವರು ಮಗಳು ಭಟ್ಟರಾಗಿ ಇದ್ದವರಿಗೆ ಮಾತ್ರ ಇಲ್ಲಿ ಅವಕಾಶಗಳಿದೆ, ಅದರ್ವೈಸ್ ನೀವು ಸಾಮಾಜಿಕ ಸೇವೆ ಮಾಡೋರಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನೋದನ್ನು ಸಾರಿ ಈ ನಾಡಿಗೆ ತಿಳಿಸ್ಕೊಂಡಂಗೆ ಮಾಡಿದಂಥದ್ದು ಕಂಡು ಬಂದಿದೆ. ಶ್ರೀಧರ್ ಮೂರ್ತಿ ಅವರು ಪ್ರಮುಖವಾಗಿ ಉಚ್ಚಾಟನೆ ಮಾಡಬೇಕಾದ್ರೆ ತಾಲೂಕು ಅಧ್ಯಕ್ಷರ ಅಭಿಪ್ರಾಯವನ್ನು ಜಿಲ್ಲಾ ಅಧ್ಯಕ್ಷರು ಪಡೆದುಕೊಳ್ಳಬೇಕು. ಅದೇನಾದರೂ ನಿಮಗೆ ಮಾಹಿತಿ ತಾಲೂಕು ಅಧ್ಯಕ್ಷರು ಅಥವಾ ಅವರ ಕಚೇರಿಯಿಂದ ನೀಡಲಾಗಿತ್ತಾ? ಈ ಮುಂಚೆನೂ ಸಹಿತ ನೀಡಿಲ್ಲ. ಈ ಏನು ಬೆಳವಣಿಗೆ ಇತ್ತೀಚೆಗೆ ಆಗಿದೆ ಆದರೂ ಸಹ ಆ ವಿಚಾರದಲ್ಲಿ ಯಾವುದೇ ಮಾಹಿತಿನೂ ಅವ್ರು ನಮಗೆ ಕೊಡಲಿಲ್ಲ. ಎರಡನೇದು, ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಇತ್ತೀಚೆಗೆ ಭಾಗವಹಿಸದೆ ನಿಮ್ಮದೇ ಸ್ವಂತ ಬ್ರಿಗೇಡ್ನ ಮೂಲಕ ಜನಪರ ಕೆಲಸಗಳನ್ನು ಮಾಡ್ತಿರೋದು ಜಗಜ್ಜಾಹೀರು. ಇದೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಸಹಿಸಲಿಕ್ಕೆ ಆಗದೇ ಇರ್ಬೋದಾ ಅಂತ? ಈಗ ಒಂದು ಮಾತನ್ನು ಸ್ವಲ್ಪ ಹೇಳಬೇಕಾಗ್ತದೆ. ದಾರಿ ಯಾವುದಾದ್ರೂ ಗುರಿ ಮುಟ್ಟೋದು ಮುಖ್ಯ ಅಂತ. ಸಮಾಜ ಸೇವೆ ಮುಖಾಂತರ ನಾವು ಸಾಮಾಜಿಕ ಸೇವೆಯ ನೊಂದ ಜನರ ಧ್ವನಿಯಾಗಿ ಕೆಲಸ ಮಾಡೋದು ಇವರಿಗೆ ಅದು ಅಪತ್ಯ ಆಗ್ತದೆ, ಅದು ಸರಿ ಕಂಡು ಬರೋದಿಲ್ಲ ಅಂತ ಆಯಿತು ಅಂದರೆ ಈ ವಿಚಾರನ ಎಷ್ಟೋ ಬಾರಿ ಪಕ್ಷದ ಮುಖಂಡರಿಗೆ ವಿಚಾರಕ್ಕೆ ಈ ಅಧಿಕಾರಿಗಳ ನಡೀತಿರೋಂಥ ಭ್ರಷ್ಟಾಚಾರ ಇರ್ಬೋದು ಅಥವಾ ಸಮಾಜ ಜನರಿಗೆ ಆಗ್ತಿರೋಂಥ ಅನ್ಯಾಯಗಳ ವಿಚಾರ ಇರ್ಬೋದು, ಇವೆಲ್ಲದನ್ನ ತಿಳಿಸಿದಾಗ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗದಲೇ ಹೋದಾಗ ನಮಗೂ ಅನಿವಾರ್ಯ ಆಗ್ತದೆ ನಮ್ಮದೇ ಆದ ದಾರಿ ನಮ್ಮ ಸಂಘಟನೆ ಮುಖಾಂತರದಲ್ಲಿ ಈ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು. ಹಾಗಾಗಿ ಇದರಲ್ಲಿ ಎಲ್ಲೂ ತಪ್ಪಾಗಿದೆ ಅಂತ ನಾವೆಲ್ಲೂ ಕಂಡು ಬಂದಿಲ್ಲ ನಮಗೆ. ಪಕ್ಷ ಅಂದಾಗ ಶಾಸಕರು ಇರ್ತಾರೆ, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ಇರ್ತಾರೆ. ಶ್ರೀಧರ್ ಮೂರ್ತಿಯವರಿಗೆ ಉಚ್ಚಾಟನೆ ಮಾಡಿದ್ದನ್ನು ಪ್ರಶ್ನಿಸುವ ಅವಕಾಶವೂ ಇದೆ. ನೀವು ಮುಂದೇನು ಮಾಡ್ತೀರಿ? ಅಲ್ಲ, ನಾವೀಗ ನಿನ್ನೆ ಏನು ಉಚ್ಚಾಟನೆ ಆಗಿರೋ ವಿಚಾರಕ್ಕೆ ನಮ್ಮದೇ ಆದ ಒಂದಿಷ್ಟು ಮಾಹಿತಿಗಳನ್ನು ಸಾರ್ವಜನಿಕರಿಗೆ ತಿಳಿಸ್ಕೊಟ್ಟಿದ್ದೀವಿ. ಈಗ ಅದು ಮುಂದುವರೆದ ಭಾಗವಾಗಿ ನಾವು ಈ ಉಚ್ಚಾಟನೆಗೆ ಸಂಬಂಧಿಸಿದ ಹಾಗೆ ಕಾರಣಗಳನ್ನು ಸರಿಯಾದ ಸ್ಪಷ್ಟನೆಯನ್ನು ಈ ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ ಇದಕ್ಕೆ ಉತ್ತರ ನೀಡಬೇಕಾಗ್ತದೆ ಅಂಥೇಳಿ ಮತ್ತು ನಾವು ಉತ್ತರವನ್ನು ಸಹಿತ ಅವರಿಂದ ನಿರೀಕ್ಷೆ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಈ ಎಲ್ಲ ಹಂತಗಳಿಂದ ಈ ಸಾಗರದ ರಾಜಕೀಯ ವ್ಯವಸ್ಥೆ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಪಕ್ಷದ ಹಿತದೃಷ್ಟಿಗಿಂತ ಇಲ್ಲಿ ವ್ಯಕ್ತಿಯ ಹಿತದೃಷ್ಟಿ, ವ್ಯಕ್ತಿಯ ಏನು ಶಾಸಕರಿದ್ದಾರೆ ಅವರ ಹಿತದೃಷ್ಟಿನೇ ಮುಖ್ಯವಾಗಿ ಕಂಡು ಬರೋದ್ರಿಂದ ಸಾಮಾಜಿಕ ಸೇವೆ ಬದ್ಧತೆಯಿಂದ ಮಾಡುವಂಥವ್ರು ಯಾರೂ ಇವತ್ತು ಪಕ್ಷದಲ್ಲಿ ಪ್ರಾಮಾಣಿಕವಾಗಿರುವಂಥರ ಅಗತ್ಯ ಇಲ್ಲ ಅನ್ನೋದನ್ನ ಬಗ್ಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಹಾಗಾದರೆ ಏನಿದೆ ಅನ್ನೋದನ್ನು ರಾಜ್ಯಾಧ್ಯಕ್ಷರು ನೀಡಬೇಕು ಅನ್ನೋದು ನಮ್ಮ ಒಂದು ಆಗ್ರಹವೂ ಇದೆ ಮತ್ತು ನಾವು ಉತ್ತರವನ್ನು ಬಯಸ್ತಾ ಇದ್ದೀವಿ. ಶಾಸಕರು ನಿಮ್ಮ ಉಚ್ಚಾಟನೆಗೆ ಶಿಫಾರಸು ಮಾಡ್ತಾರೆ ಅನ್ನೋದಾದರೆ ನಿಮ್ಮ ನಡುವೆ ಮತ್ತು ಅವರ ನಡುವೆ ಬಿರುಕು ತರುವಂಥ ಕೆಲಸ ಯಾರಾದರೂ ಮಾಡಿರ್ಬೋದಾ? ಈಗ ನಮಗೆ ಮೊನ್ನೆ ಇತ್ತೀಚೆಗೆ ನಾನು ಕಾಂಗ್ರೆಸ್ ಆಫೀಸ್ನ ಒಳಗಡೆ ಇದ್ದಾಗಲೇ ಸಹಿತ ಅಲ್ಲೇ ಇದ್ದಂಥ ಭಾಳಷ್ಟು ಜನ ನನ್ನ ಜೊತೆ ನಿಂತ್ಕೊಂಡು ಮಾತಾಡ್ತಾ ಒಂದು ಮಾತನ್ನು ಅವ್ರು ಹೇಳಿದ್ದೆ ನಾನು ಇಲ್ಲಿ ತರ್ತೀನಿ. ಸರ್, ನಮ್ಮ ಶಾಸಕರ ಕಿವಿ ಸ್ವಲ್ಪ ಹಿತ್ತಾಳೆ ಕಿವಿ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಅವ್ರು ಹೇಳಿದ್ರೆ ಜಾಸ್ತಿ ಹೇಳಿದ್ರೆ ನಾವು ನಮ್ಮ ಕ್ಷೇತ್ರದ ಶಾಸಕರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಅವ್ರು ಹೇಳಿದ ಎಲ್ಲ ಪದಗಳನ್ನು ನಾನು ಇಲ್ಲಿ ಬಳಸೋದಿಲ್ಲ, ಹೇಳೋದಿಲ್ಲ. ಒಂದಿಷ್ಟು ಸೂಕ್ಷ್ಮವಾಗಿ ಹೇಳೋದಂದರೆ ಶಾಸಕರ ಕಿವಿ ನಮ್ಮದು ಹಿತ್ತಾಳೆ ಕಿವಿ ಆಗಿಬಿಟ್ಟಿದೆ ಅವ್ರದ್ದು. ಕೊನೆ ಪಕ್ಷ ನಿಮ್ಮ ಪ್ರಯತ್ನದಿಂದ ನೀವೇನಿವತ್ತು ಸಂಘಟನೆ ಮುಖಾಂತರ ಹೋರಾಟ ಮಾಡಿ ಜನಗಳಿಗೆ ಒಂದು ನ್ಯಾಯ ಕೊಡಿಸ್ತಾ ಇದ್ದೀರಾ, ಅಧಿಕಾರಿಗಳು ಎಚ್ಚರಿಸ್ತಾ ಇದ್ದೀರಾ, ಈ ಮುಖಾಂತರನಾದರೂ ಸರಿಯಾಗಲಿ ಅಂತ ಹೇಳಿದಂಥ ಇದೇ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಬಹಳಷ್ಟು ಜನ ಇದ್ದಾರೆ ನಮಗೆ. ಹಾಗಾಗಿ ಯಾರು ಇದ್ರ ಬಗ್ಗೆ ಅವರಿಗೆ ಈ ರೀತಿಯ ಒಂದು ಭಿನ್ನಾಭಿಪ್ರಾಯ ತರಲಿಕ್ಕೆ ಹೇಳಿದರು ಅಂತ ನನಗೇನು ಆಸಕ್ತಿ ಕಂಡು ಬರ್ತಾ ಇಲ್ಲ. ಬಟ್ ಮುಖ್ಯವಾಗಿ ಕಾಣೋದು ಇದನ್ನೆಲ್ಲ ಸ್ವತಃ ಗಮನಿಸಬೇಕಾದಂಥ ಶಾಸಕರ ಜಾಗೃತಿ ಎಲ್ಲಿ ಹೋಯಿತು? ಮೊನ್ನೆ ನಗರಸಭೆಯಲ್ಲಿ ಶಾಸಕರು ಒಂದು ಮೀಟಿಂಗ್ ಮಾಡ್ತಾರೆ, ಆ ಸಭೆಗೆ ನೀವು ಬಂದಿರ್ತೀರಿ, ಸಾರ್ವಜನಿಕ ಕೆಲವು ಅಹವಾಲುಗಳನ್ನು ಶಾಸಕರ ಗಮನಕ್ಕೆ ತರ್ತೀರಿ. ಆಗ ಶಾಸಕರು ಕೊಟ್ಟ ಉತ್ತರದ ರೀತಿ ನೋಡಿದರೆ ಅವತ್ತೇ ಎಲ್ಲೋ ಒಂದು ಕಡೆ ಶ್ರೀಧರ್ ಮೂರ್ತಿ ಅವರನ್ನು ಪಕ್ಷದಿಂದ ತೆಗಿಬೇಕು ಅನ್ನೋದೇನಾದರೂ ಅವ್ರ ಮನಸ್ಸಲ್ಲಿ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ನಿಮಗೆ ಅವತ್ತಿನ ದಿನ ಏನು ಅನ್ನಿಸ್ತು? ಸಾರ್ವಜನಿಕರ ಸಮಸ್ಯೆ ವಿಚಾರಗಳನ್ನು ನೂರಾರು ಸಾರ್ವಜನಿಕರು ಸೇರ್ಕೊಂಡು ಬರೋದಕ್ಕಿಂತ
ಅವರು ನಮ್ಮಂಥ ಸಂಘಟನೆ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮುಖಾಂತರ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ನಮ್ಮ ಮೇಲೆ ವಿಶ್ವಾಸ ನಂಬಿಕೆ ಇಟ್ಕೊಂಡು ಬಂದಿದ್ದನ್ನು ನಾವು ಈ ಕ್ಷೇತ್ರದ ಒಬ್ಬರು ಶಾಸಕರ ಸಮ್ಮುಖದಲ್ಲಿ ಕುಂದುಕೊರತೆ ಸಭೆಯಲ್ಲೇ ನಾವು ಅವ್ರ ಮುಂದೆ ತಂದರೆ ಅದಕ್ಕೆ ಸ್ಪಂದಿಸಬೇಕಾಗಿದ್ದಂಥದ್ದು ಅವರ ಕರ್ತವ್ಯ ಮತ್ತು ಧರ್ಮವೂ ಆಗಿತ್ತು. ಆದರೆ ಅವ್ರು ಹೇಳುವಂಥ ರೀತಿ ಹೇಗಾಯಿತು ಅಂದರೆ, ಅಯ್ಯೋ ಜನ ಬಂದು ನಿಮ್ಮ ಹತ್ರ ಅರ್ಜಿ ಕೊಟ್ಟರೆ ನಾನೇನು ಮಾಡೋಕ್ಕಾಗುತ್ತೆ ರೀ, ನನ್ನ ಹತ್ರ ಬಂದು ಅರ್ಜಿ ಕೊಟ್ಟಿಲ್ಲ ಬಿಡಿ ಅವರು ಅನ್ನೋ ಒಂದು ಹಾರಿಕೆ ಉತ್ತರ ಇದೆಯಲ್ಲ, ಇದು ಕ್ಷೇತ್ರದ ದೌರ್ಭಾಗ್ಯ ಅಂದಲೇ ಮತ್ತೆ ಇನ್ನೇನು ನಾವು ಕರೆಯೋಣ. ನೇರವಾಗಿ ಇಲ್ಲ ಅನೇರವಾಗಿ ನಿಮ್ಮ ಉಚ್ಚಾಟನೆ ಪಕ್ಷದಿಂದ ಆಗಿದೆ. ಸಾಮಾನ್ಯವಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಒಬ್ಬ ವ್ಯಕ್ತಿ ಅಥವಾ ಉಚ್ಚಾಟಿತ ವ್ಯಕ್ತಿ ಬೇರೆ ಪಕ್ಷದ ಕಡೆ ಮುಖ ಮಾಡುವ ಸಾಧ್ಯತೆ ಇರ್ತದೆ. ನಿಮ್ಮ ನಿಲುವೇನು? ಇಲ್ಲ, ನಾವು ಆ ರೀತಿಯ ರಾಜಕೀಯ ಏನು ದೊಂಬರಾಟಕ್ಕೆ ನಾವು ಓಡಾಡುವಂಥ ವ್ಯಕ್ತಿಗಳು ಆಗಿರಲಿಲ್ಲ, ಮತ್ತು ಆ ಸಂಘಟನೆಯ ಉದ್ದೇಶಗಳು ನಮ್ಮದು ಅದು ಇರಲಿಲ್ಲ. ನಿಜವಾದ ಪ್ರಾಮಾಣಿಕ ಸಾಮಾಜಿಕ ಕಾಳಜಿಯಿಂದ ಸೇವೆ ಮಾಡಬೇಕು ಅಂಥೇಳಿ, ಅದು ಕಾಂಗ್ರೆಸ್ ಪಕ್ಷದಲ್ಲಿ ಏನೊಂದು ಭರವಸೆ ಇರುತ್ತದೆ ಅಂದರೆ, ಕಾಗೋಡು ತಿಮ್ಮಪ್ಪ ಅಂತ ಒಬ್ಬ ಹಿರಿಯ ಮುತ್ಸದ್ದಿ ಈ ನಾಡಲ್ಲಿ ಈ ಕ್ಷೇತ್ರದಲ್ಲಿ ಆಡಳಿತ ಮಾಡಿಕೊಟ್ಟು ಒಂದು ಅಭಿವೃದ್ಧಿಯ ಪತಾಕೆಯನ್ನು ಹಾರಿಸಿದಂಥ ದಾರಿಯಲ್ಲಿ ಈ ಅಭ್ಯರ್ಥಿಗಳು ಈಗ ಬಂದಂಥವ್ರು ಈಗಾಗಿರುವಂಥ ಶಾಸಕರು ಮಾಡ್ತಾರೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಅದು 100ಕ್ಕೆ ಹೆಚ್ಚು ಕಮ್ಮಿ 100 ಪಾಲು ಅದು ಇವತ್ತು ಸಾಧ್ಯ ಇಲ್ಲ ಅನ್ನೋದನ್ನು ಇವತ್ತು ಕಂಡು ಬರ್ತಾ ಇದೆ. ಹಾಗಾಗಿ ನಾವು ರಾಜಕೀಯ ವಿಚಾರದಲ್ಲಿ ಮತ್ತೊಂದು ಪಕ್ಷ ಅಂತ ಹೋಗೋದಕ್ಕಿಂತನೂ ನಮ್ಮದೇ ಆದ ಸಿದ್ಧಾಂತ ಬದ್ಧತೆಗಳ ಅಡಿಯಲ್ಲಿ ಸಂವಿಧಾನದ ಆಶಯಗಳಂತೆ ನಮ್ಮಲ್ಲಿ ಸಾಧ್ಯವಾದಷ್ಟು ಒಂದು ಸಾಮಾಜಿಕ ಸೇವೆಯನ್ನು ಮಾಡುವ ನಿಲುವಲ್ಲೇ ನಾವು ಮುಂದುವರಿತೀವಿ ಅಂತ ನಾವು ತಿಳಿಸ್ತಾ ಇದ್ದೀವಿ. ಮೂರನೇ ಕಣ್ಣು ನ್ಯೂಸ್ನೊಂದಿಗೆ ಮಾತನಾಡೋದಕ್ಕೆ ಎಂ ಶ್ರೀಧರ್ ಮೂರ್ತಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ತೆ.